ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಪರಬ್ರಹ್ಮವನ್ನು ಕುರಿತು ಮತ್ತು ಜಗತ್ ಸೃಷ್ಟಿಯನ್ನು ಕುರಿತು ಮೊದಲು ಒಂದು ಬಿಲ್ವದ ಹಣ್ಣಿನ ಉದಾಹರಣೆಯನ್ನು ಕೊಟ್ಟು ಹೇಳಿದ್ರು. ಈಗ ಒಂದು ಮಹಾಶಿಲೆಯನ್ನು ಉದಾಹರಣೆಯಾಗಿ ಕೊಟ್ಟು ಹೇಳ್ತಾ ಇದ್ದಾರೆ. ಈ ಯೋಗ ವಾಸಿಷ್ಠದಲ್ಲಿ ಹೀಗೇನೆ ಅದೇಗಪ್ಪ ಅಂದರೆ ಅತಿಯಾದ ವಿವರಣೆಗಳನ್ನ ಒಂದು ಕಥೆಗಳ ಮೂಲಕ, ಒಂದು ಉದಾಹರಣೆಗಳ ಮೂಲಕ ಕೊಡ್ತಾರೆ. ಯಾಕಂದರೆ ಕೇಳುಗರಿಗೆ, ಸಾಧಕರಿಗೆ ಅನುಕೂಲವಾಗಲಿ, ಚೆನ್ನಾಗಿ ತಿಳಿದುಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣದಿಂದ ಇಷ್ಟೊಂದು ಸವಿಸ್ತರವಾಗಿ ಹೇಳಲ್ಪಡೋದು. ಯಾಕೆ ಅಂದರೆ ಚೆನ್ನಾಗಿ ಗೊತ್ತಾಗಲಿ ಅಂತ. ಚುಟುಕ ಮಾಡಿ ಒಂದು ಚಿಕ್ಕದಾಗಿ ಹೇಳ್ಬಿಟ್ರೆ ಅರ್ಥ ಆಗೋದಿಲ್ಲ. ಸೂತ್ರದ ರೀತಿಯಲ್ಲಿ ಹೇಳ್ಬಿಟ್ರೆ ಅರ್ಥ ಆಗೋದಿಲ್ಲ. ವಿಸ್ತಾರ ರೂಪನ್ನು ಕೊಟ್ಟಾಗ ಏನಾಗುತ್ತೆ, ಅರ್ಥ ಆಗುತ್ತೆ. ಇವು ಹೊಸದಾಗಿ ಕೇಳುವವ್ರಿಗೆ ಅಥವಾ ಸ್ವಲ್ಪ ಮಟ್ಟಿಗೆ ಆಸಕ್ತಿಯಿಂದ ಕೇಳುವವ್ರಿಗೆ ಏನಾಗುತ್ತೆ, ಇದೇನಪ್ಪ ಏನೇನೋ ಹೇಳ್ತಾ ಇದ್ದಾರೆ ಅನ್ನಿಸ್ಬಿಡ್ತದೆ. ಆದರೆ ಸರಿಯಾಗಿ ಗಮನವಿಟ್ಟು ನೋಡಿದಾಗ ಇದು ಬಹಳ ವಿವರದಿಂದ ಕೂಡಿರ್ತಕ್ಕಂಥ ಮಾತುಗಳಿದು. ಈಗ ರಾಮಚಂದ್ರನಿಗೆ ಗುರುಗಳು ಅಷ್ಟೆಲ್ಲ ವಿವರಣೆಯನ್ನು ಕೊಡ್ತಾಯಿದ್ರು. ಮುಂದುವರೆದು ಹೇಳ್ತಾರೆ, ರಾಮನು ಕೇಳ್ತಾನೆ, ಗುರುಗಳೇ, ಆ ಶಿಲೆಯನ್ನು ನಾನು ನೋಡಿದ್ದೀನಿ. ಇದು ಶಾಲಿಗ್ರಾಮ ಶಿಲೆ. ನಾನು ತೀರ್ಥಯಾತ್ರೆಗೆ ಹೋಗಿದಾಗ ನಾನು ನೋಡಿದೆ ಗುರುಗಳೇ. ಆ ಶಿಲೆಯ ಉದಾಹರಣೆ ಕೊಟ್ಟರಲ್ಲ ನೀವು ಅದನ್ನು ಅಂತ ಹೇಳಿದಾಗ ವಸಿಷ್ಠರು ಹೇಳ್ತಾರೆ, ನಾನು ಹೇಳುವ ಶಿಲೆಯನ್ನು ನೀನು ಬಲ್ಲೆ, ನೋಡಿದ್ದೀಯೇ ನಿಜ. ಆದರೆ ಅದು ನೀನು ಹೇಳಿದ ಶಿಲೆಯಲ್ಲ. ಅದು ಯಾವುದು ಇರುವುದೋ ಅದಕ್ಕೆಲ್ಲ ಪ್ರಾಣವಾಗುವುದು. ಅನಂತರ ಎಂದರೆ ಇನ್ನೂ ಯಾವುದಕ್ಕೂ ಅವಕಾಶವಿಲ್ಲದಂತೆ ಚಿದ್ಘನವಾಗಿರುವುದು. ಯಾವುದೊಂದು ವಿಕಾರವಿಲ್ಲದೆ ಯಾವಾಗಲೂ ಒಂದೇ ರೀತಿಯಾಗಿರುವುದು. ರಾಮನು ಹೇಳ್ತಾನೆ, ಗುರುಗಳೇ, ನೀವು ಹೇಳಿದ ಶಿಲೆ ನಾನು ನೋಡಿದ್ದೀನಿ ಗುರುಗಳೇ. ನಾನು ತೀರ್ಥಯಾತ್ರೆಗೆ ಹೋಗಿದ್ದಾಗ ಒಂದು ದೇವಸ್ಥಾನದಲ್ಲಿ ನೋಡಿದೆ, ಶಾಲಿಗ್ರಾಮ ಶಿಲೆಯನ್ನು ನಾನು ನೋಡಿದೆ ಅಂತ. ಅದಕ್ಕೆ ವಸಿಷ್ಠರು ಹೇಳ್ತಾರೆ, ಹೌದು, ನಾನು ಹೇಳುವ ಶಿಲೆಯನ್ನು ನೀನು ಬಲ್ಲೆ, ನೀನು ನೋಡಿದ್ದೀಯ ನಿಜ. ಆದರೆ ನೀನು ನೋಡಿರುವ ಶಿಲೆಯಲ್ಲ ನಾನು ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಯಾವ ಶಿಲೆ ಅಂದರೆ ಆ ಪರಬ್ರಹ್ಮವೆಂಬ ಶಿಲೆ. ಅದಕ್ಕೆ ಶಿಲೆ ಅಂತ ಹೆಸರು ಕೊಟ್ಟು ಹೇಳ್ತಾ ಇದ್ದೀನಿ. ಅದು ಹೇಗಿದೆಯಪ್ಪ ಅಂದರೆ ಅದು ಯಾವುದು ಇರುವುದೋ ಅದಕ್ಕೆಲ್ಲ ಪ್ರಾಣವಾಗಿರ್ತಕ್ಕಂಥದ್ದು. ಅದು ಎಲ್ಲದಕ್ಕೂ ಪ್ರಾಣವ್ಯಾವುದು? ಆ ಪರಬ್ರಹ್ಮ ವಸ್ತುವೇ. ನೀನು ಹೇಳಿದ ಶಾಲಿಗ್ರಾಮ ಶಿಲೆ ಅಲ್ಲ, ಇದು ಎಲ್ಲದಕ್ಕೂ ಪ್ರಾಣವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತು. ಅನಂತರ ಅಂದರೆ ಇನ್ನು ಯಾವುದಕ್ಕೂ ಅವಕಾಶವಿಲ್ಲದಂತೆ ಚಿದ್ಘನವಾಗಿರುವುದು. ಅದನ್ನು ಮೀರಿ ಇನ್ನೊಂದು ದೊಡ್ಡ ವಸ್ತು ಇದೆ ಅನ್ನಿಸ್ಕೊಳ್ಳೋಕೆ ಇನ್ನು ಯಾವುದೂ ಇಲ್ಲ. ಇರ್ತಕ್ಕಂಥದ್ದು ಅದೇ ಮೇರುವಾಗಿರ್ತಕ್ಕಂಥದ್ದು, ಅದೇ ಚಿದ್ಘನವಾಗಿರ್ತಕ್ಕಂಥದ್ದು. ಯಾವುದೊಂದು ವಿಕಾರವಿಲ್ಲದೆ ಯಾವಾಗಲೂ ಒಂದೇ ರೀತಿಯಾಗಿರುವುದು. ಇಷ್ಟೆಲ್ಲ ಜಗತ್ತಿನ ವ್ಯಾಪಾರಗಳು ನಡೀತಾ ಇದೆ, ಸೃಷ್ಟಿ ವೈಚಿತ್ರ್ಯಗಳು ನಡೀತಾ ಇದೆ. ಆದರೆ ಆ ಪರಬ್ರಹ್ಮ ವಸ್ತು ಎಂಬುದು ಯಾವ ವಿಕಾರವೂ ಇಲ್ಲದೆ ಸರ್ವಕಾಲ ಸರ್ವಾವಸ್ಥೆಗಳಲ್ಲೂ ಒಂದೇ ರೀತಿಯಲ್ಲಿ ಇರತಕ್ಕಂಥದ್ದು. ಇದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಕಷ್ಟ. ಆ ರೀತಿಯಲ್ಲಿ ಅದರ ವರ್ಣನೆ ಇದೆ. ನಾನು ನಿನಗೆ ಹೇಳಿದ ಅಪೂರ್ವವಾದ ಶಿಲೆಯೂ ಇದು. ಅದರ ಗರ್ಭವು ಬಲು ದೊಡ್ಡದು. ಅದರಲ್ಲಿ ಎಲ್ಲವೂ ಇರುವುದು, ಯಾವುದೂ ಇಲ್ಲ. ಏನು ಹೇಳ್ತಾ ಇದ್ದಾರೆ? ಅದರ ಗರ್ಭದಲ್ಲಿ ಎಲ್ಲವೂ ಅಡಗಿದೆ, ಆದರೆ ಯಾವುದೂ ಇಲ್ಲ. ಯಾಕಿಲ್ಲ? ಸಂಕಲ್ಪಮಯವಾಗಿರುವುದರಿಂದ ಅಲ್ಲಿ ಏನೂ ಇಲ್ಲ. ಎಲ್ಲವೂ ಅದರಲ್ಲಿರುವುದು ಯಾಕೆ? ಸಂಕಲ್ಪ ಮಾಡಿಕೊಂಡ ಕ್ಷಣದಲ್ಲಿ ಇಡೀ ಜಗತ್ತೇ ಯಾವುದರಲ್ಲಿದೆ? ಆ ಪರಬ್ರಹ್ಮ ವಸ್ತುವಿನಲ್ಲಿಯೇ ಇದೆ. ಎಲ್ಲವೂ ಅದರ ವ್ಯಾಪ್ತಿಯೊಳಗೆ ಇದೆ. ಅದರಿಂದ ಎಲ್ಲವೂ ಅದರಲ್ಲೇ ಅಡಕವಾಗಿದೆ. ಆದರೆ ಯಾವುದೂ ಇಲ್ಲ. ಯಾಕೆ? ಯಾವುದಾದ್ರೂ ಇದೆ ಅಂತ ಆದರೆ ಅದು ಸಂಕಲ್ಪಮಯವಾದದ್ದು. ಅದರಿಂದ ಅಲ್ಲಿ ಏನೂ ಇಲ್ಲವೇ ಇಲ್ಲ. ಇರುವಂತೆ ಕಾಣುವುದು ಯಾವಾಗ? ಸಂಕಲ್ಪವಾದ ಆ ಸಂಕಲ್ಪದಿಂದ, ಆ ಚಿತ್ ಸಂಕಲ್ಪದಿಂದ ಇರುವಂತೆ ಕಾಣ್ತದೆ. ಅದಕ್ಕೆ ಎಲ್ಲವೂ ಅದರಲ್ಲಿದೆ, ಆದರೆ ಯಾವುದೂ ಇಲ್ಲ. ಸಂಕಲ್ಪವೆಂಬುದು ಇಲ್ಲವಾದರೆ ಏನೂ ಇಲ್ಲ. ಅಲ್ಲಿ ಮಾಯೆಯನ್ನು ಒಳಗೊಂಡಂತೆ ಏನೇನೂ ಇಲ್ಲ. ತಾನೇ ತಾನಾಗಿರ್ತಕ್ಕಂಥ ಅದು ಬ್ರಹ್ಮವು. ತಾನೇ ತಾನಾಗಿರ್ತಕ್ಕಂಥ ಅದು ಬ್ರಹ್ಮವು ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಸರಿಯಾಗಿ ತಿಳ್ಕೊಬೇಕು. ಇದನ್ನು ಎಲ್ಲವೂ ಅದರಲ್ಲಿದೆ, ಆದರೆ ಯಾವುದೂ ಇಲ್ಲ. ಈ ಮಾತನ್ನು ಕೇಳಿದ್ರೆ ನಮಗೆ ಅನ್ನಿಸ್ತದೆ ಅಲ್ವಾ? ಅನ್ನಿಸ್ತದಲ್ವಾ? ಹೌದು. ನಾನು ನಿನಗೆ ಹೇಳಿದ ಅಪೂರ್ವವಾದ ಶಿಲೆಯೂ ಇದು. ಅದರ ಗರ್ಭವು ಬಲು ದೊಡ್ಡದು. ತಾನೆ? ಪರಬ್ರಹ್ಮದ ಗರ್ಭ ಬಲು ದೊಡ್ಡದು. ನಮ್ಮ ಆಲೋಚನೆಗಳೇ ದೊಡ್ಡದು. ಅದೆಷ್ಟರ ಮಟ್ಟಿಗೆ ದೊಡ್ಡದಾಗುತ್ತೆ ಅಂದರೆ ಅದರ ವಿಸ್ತಾರವನ್ನು ನಾವು ಅಳತೆ ಮಾಡೋದಕ್ಕೆ ಕಷ್ಟ. ಅಷ್ಟು ವಿಸ್ತಾರ ಮಾಡ್ತಾ ಹೋಗ್ತೀವಿ ನಮ್ಮ ಆಲೋಚನೆಗಳನ್ನ. ಇನ್ನು ಪರಬ್ರಹ್ಮದ ಗರ್ಭ ಎಷ್ಟು ದೊಡ್ಡದು ಅಂತ ನಾವು ಅಂದ್ಕೋಬೇಕು.
ಚಿತ್ತೆ ಎಂಬುದೇ ಈ ಶಿಲೆಯು. ಇದನ್ನೇ ನಾನು ಹೇಳಿದುದು. ಇದರಲ್ಲಿ ಜಗತ್ತುಗಳು ತುಂಬಿರುವುವು. ಏಕಘನವಾಗಿ ಏಕಾತ್ಮವಾಗಿರುವುದರಿಂದ ಈ ಚಿತ್ತು ಶಿಲೆಯೇ. ಇದು ಏಕಘನವಾಗಿದೆ ಮತ್ತು ಏಕಾತ್ಮವಾಗಿದ್ದರಿಂದ ಇದು ಶಿಲೆಯೇ ಆಗಿದೆ. ಚಿತ್ಶಿಲೆಯು ಅಂದರೆ ಚಿತ್ತೆಂಬ ಶಿಲೆಯು ಅತ್ಯಂತ ಘನವಾದ ಅಂದರೆ ನಿಬಿಡವಾಗಿರುವ, ಘನವಾದ ಅಂದ್ರೇನು, ನಿಬಿಡ ಅಂದ್ರೇನು, ತುಂಬ ಹತ್ತಿರಕ್ಕೆ ಅಂಟ್ಕೊಂಡಿರ್ತದಲ್ಲ, ಅದಕ್ಕೆ ನಿಬಿಡವಾದ ಅಂತ ಕರೀತಾರೆ. ಈಗ ಒತ್ತೊತ್ತಿಗೆ ನಿಂತ್ಕೊಂಡ್ರೆ ಗಾಳಿ ಆಡೋದು, ಗಾಳಿ ನುಸುಳೋದಕ್ಕೂ ಜಾಗವಿಲ್ಲದಷ್ಟು ಅಂಟ್ಕೊಂಡು ನಿಂತ್ಕೊಂಡಿರ್ತಾವಲ್ಲ, ಒಂದಕ್ಕೊಂದು ಓವತ್ಕೊಂಡಂಗೆ, ಅದಕ್ಕೆ ನಿಬಿಡವಾದ ಅಂತ ಕರೆಯೋದು. ಆ ಥರ ಶಿಲೆ ಅಂದರೆ ಹಾಗೆ ತಾನೇ ಇರೋದು. ಅದು ಸ್ವಲ್ಪ ದೂರ ಇತ್ತು ಅಂದರೆ ಅದು ತೆಳ್ಳಗಿತ್ತು ಅಂತ ಹೇಳ್ಬಿಡ್ಬೋದು. ಇದು ಅತ್ಯಂತ ನಿಬಿಡವಾಗಿರುವುದು, ಘನವಾಗಿರುವುದು ಅಂಥ ದೇಹವುಳ್ಳದ್ದು ಯಾವುದು? ಈ ಚಿತ್ಶಿಲೆಯು, ಚಿತ್ತೆಂಬ ಶಿಲೆಯು ಅಂದರೆ ಪರಮಾತ್ಮನು. ಇದರಲ್ಲಿ ಒಂದು ರಂಧ್ರವೂ ಕೂಡ ಇಲ್ಲ. ಒಂದು ರಂಧ್ರವಿದ್ದಿದ್ರೆ ಏನಾಗ್ತಿತ್ತು? ಪೊಳ್ಳಾಗ್ಬಿಡ್ತಿತ್ತು ಅದು. ಆದರೂ ಇದರ ಗರ್ಭದಲ್ಲಿ ಆಕಾಶದಲ್ಲಿ ಬೇಕಾದಷ್ಟು ಗಾಳಿ ಇರುವಂತೆ ಜಗತ್ತಿನ ಸಮೂಹ ಇರುವುದು. ನೋಡಿ ಹೆಂಗೆ ಹೇಳ್ತಾ ಇದ್ದಾರೆ. ಒಂದು ಸಣ್ಣ ರಂಧ್ರ ಇಲ್ಲ, ಗಾಳಿ ತೂರುವುದಕ್ಕೂ ಜಾಗ ಇಲ್ಲ, ಅಷ್ಟು ನಿಬಿಡವಾಗಿ ಒತ್ತೊತ್ತಿಗಿರ್ತಕ್ಕಂಥ ಈ ಶಿಲೆ. ಆದರೂ ಕೂಡ ಇದರಲ್ಲಿ ಆಕಾಶದಲ್ಲಿ ಬೇಕಾದಷ್ಟು ಗಾಳಿ ಇರುವಂತೆ, ಈಗ ಆಕಾಶದಲ್ಲಿ ಗಾಳಿ ಇಂಥ ಜಾಗದಲ್ಲಿ ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಕಡೆಯೂ ಗಾಳಿ ತುಂಬಿದೆ. ಹೇಗೋ ಈ ಚಿತ್ಶಿಲೆ ಎಂಬ, ಈ ಚಿತ್ತೆಂಬ ಶಿಲೆಯಲ್ಲಿ ಜಗತ್ತಿನ ಸಮೂಹವೇ ತುಂಬಿಕೊಂಡಿದೆ ಅಂತ. ಒಂದೆರಡು ಜಗತ್ತಲ್ಲ, ಜಗತ್ತಿನ ಸಮೂಹವೇ ತುಂಬಿಕೊಂಡಿದೆ ಅಂತ. ಜಾಗವೇ ಇಲ್ಲದೆ ಇರತಕ್ಕಂಥ ಈ ನಿಬಿಡವಾದ ಈ ಬ್ರಹ್ಮಾಂಡದಲ್ಲಿ, ಈ ಪರಬ್ರಹ್ಮದಲ್ಲಿ ಜಗತ್ತಿನ ಸಮೂಹಗಳೇ ತುಂಬಿಕೊಂಡಿದೆ. ಹೇಗೆ ತುಂಬಿಕೊಂಡಿದೆ? ಕೇವಲ ಸಂಕಲ್ಪಮಯದಿಂದಾಗಿ ಎಲ್ಲವೂ ತುಂಬಿಕೊಂಡಿದೆ. ಸಂಕಲ್ಪವಿಲ್ಲದೆ ಹೋದಾಗ ಏನೇನೂ ಇಲ್ಲದೆ ತಾನಾಗಿ ಇರ್ತಕ್ಕಂಥದ್ದು. ವಿಚಿತ್ರವಾಗಿದೆ ಅನಿಸುತ್ತಲ್ವ ಈ ಮಾತುಗಳು? ಆದರೂ ಸತ್ಯವಾಗಿವೆ. ಯಾಕಂದರೆ ಅನುಭವಪೂರ್ವಕವಾಗಿ ನೋಡಬೇಕು ಇವೆಲ್ಲನೂ. ಅದರಲ್ಲಿ ಒಂದು ಛಿದ್ರವೂ ಕೂಡ ಇಲ್ಲದಿದ್ದರೂ ಅದರಲ್ಲಿ ಅಂತರಿಕ್ಷ, ಪೃಥ್ವಿ, ವಾಯು, ಆಕಾಶ, ಪರ್ವತಗಳು, ನದಿಗಳು, ದಿಕ್ಕುಗಳು ಇರುವುವು. ಆದರೆ ಅದು ಎಷ್ಟು ಘನತರವಾಗಿದೆ ಅಂದರೆ, ಅದು ಹೇಗೆ ಏಕವಾಗಿದೆ ಅಂದರೆ ಒಂದು ಛಿದ್ರವೂ ಕೂಡ ಇಲ್ಲ. ಇದು ಈ ಕಡೆಯಿಂದ ಒಂದು ತುಂಡು ಈ ಕಡೆ ಬಿದ್ದಿದೆ ಅನ್ನೋಂಗಿಲ್ಲ, ಈ ಕಡೆ ಬಿರುಕು ಬಿಟ್ಟಿದೆ ಅನ್ನೋಂಗಿಲ್ಲ, ಏನೇನೂ ಇಲ್ಲ. ಆದರೂ ಕೂಡ ಅದರಲ್ಲಿ ಅಂತರಿಕ್ಷ ಇದೆ, ಪೃಥ್ವಿ ಇದೆ, ವಾಯು ಇದೆ, ಆಕಾಶ ಇದೆ, ಪಂಚಭೂತಗಳೆಲ್ಲ ಇದೆ, ಪರ್ವತಗಳು, ನದಿಗಳು, ದಿಕ್ಕುಗಳು ಎಲ್ಲ ಇದೆ ಅಲ್ವಾ? ಅವಕಾಶವೇ ಇಲ್ಲದೆ ಇರುವ ಜಾಗದಲ್ಲಿ ಅವಕಾಶವನ್ನು ಪಡ್ಕೊಂಡು ಇಷ್ಟೆಲ್ಲ ವಿಸ್ತಾರವಾದ ಜಗತ್ತುಗಳು ನಿರ್ಮಾಣಗೊಂಡಿದೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಜ್ಞಾನ ತಿಳಿಯುವಂಥದ್ದು. ನಿಬಿಡವಾದ ಈ ಶಿಲೆಯಲ್ಲಿಯೇ ಜಗದ್ಬ್ರಹ್ಮವು ವಿಜೃಂಭಿಸುವುದು. ಶುದ್ಧಾತ್ಮಕವಾದ ಬ್ರಹ್ಮಕ್ಕಿಂತ ಇದು ಅನ್ಯವಲ್ಲದಿದ್ದರೂ ಮಾಯಾಬಲದಿಂದ ಬೇರೆಯಾಗಿರುವಂತೆ ತೋರುವುದು. ಇದು ಬೇರೆಯಾಗಿರುವಂತೆ ತೋರೋದು ಯಾವುದರಿಂದ? ಭ್ರಮೆಯಿಂದ ಕೂಡಿರ್ತಕ್ಕಂಥ ಮಾಯೆಯ ಸಹವಾಸದಿಂದ ಇದು ಈ ರೀತಿಯಲ್ಲಿದೆ. ಕಲ್ಲಿನಲ್ಲಿ ಶಂಖ, ಪದ್ಮ ಮೊದಲಾದ ಚಿತ್ರಗಳನ್ನು ಕೆತ್ತುವಂತೆ, ಶಿಲೆಯಲ್ಲಿ ಬಂಜಿಕೆಯನ್ನು ಬಿಡಿಸುವಂತೆ ಈ ಚಿತ್ತೆಂಬ ಶಿಲೆಯಲ್ಲಿ ಭೂತ, ಭವಿಷ್ಯತ್ತು, ವರ್ತಮಾನಗಳೆಲ್ಲವೂ ವಸ್ತುರೂಪವಾಗಿ ಅಲ್ಲಿ ಇರುವವು. ಈ ಕಲ್ಲಿನಲ್ಲಿ ಕೆತ್ತನೆಗಳನ್ನ ಮಾಡಿ ಅನೇಕ ರೀತಿಯ ಶಿಲ್ಪ ಕಲೆಗಳನ್ನು ಮಾಡ್ತಾರಲ್ಲ, ಆ ರೀತಿಯಲ್ಲಿ ಕಲ್ಲು ಅದು ಒಂದು ಬಂಡೆಯಾಗಿರುತ್ತದೆ, ಆದರೆ ಕೆತ್ತಿದಾಗ ಕೆತ್ತನೆಗಳು ಮೂಡುವಂತೆ ಈ ಜಗತ್ತು, ಈ ಪರಬ್ರಹ್ಮವೆಂಬ ಬಂಡೆಯಲ್ಲಿ, ಶಿಲೆಯಲ್ಲಿ ಇಷ್ಟೆಲ್ಲ ಕಾಣಬರುತ್ತೆ. ಏನೇನು ಕಾಣಬರುತ್ತೆ? ಭೂತ, ಭವಿಷ್ಯತ್ತು, ವರ್ತಮಾನಗಳೆಂಬ ಕಾಲಮಾನಗಳು ವಸ್ತುರೂಪವಾಗಿ ಅಲ್ಲಿ ಇರುವುವು. ಶಿಲೆಯಲ್ಲಿ ಕೆತ್ತಿರುವ ಚಿತ್ರಗಳು ನಾನಾ ಆಗಿದ್ದರೂ ಏಕಾಶ್ರಯಗಳಾದ್ದರಿಂದ ಏಕಪಿಂಡತೆಯನ್ನು ಭಜಿಸುವಂತೆ. ಈಗ ಒಂದು ಏಕಶಿಲಾ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಉತ್ತರ ಭಾರತದ ಕಡೆ ಇದೆ ಅದು ಏಕಶಿಲಾ ದೇವಸ್ಥಾನ, 2 ಅಂತಸ್ತಿನದು ಶಿವನ ದೇವಸ್ಥಾನ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಹಾಗೆಯೇ ಬೇಲೂರು, ಹಳೆಬೀಡು, ಹೀಗೆ ಅನೇಕ ದೇವಾಲಯಗಳನ್ನ, ಪ್ರಾಚೀನ ದೇವಾಲಯಗಳನ್ನ ನೋಡಿದಾಗ ಕಲ್ಲಿನಲ್ಲಿ ಕೆತ್ತನೆಗಳನ್ನ, ಅನೇಕ ವಿಚಿತ್ರವಾದ ರಚನೆಗಳನ್ನ ಮಾಡಿರ್ತಾರೆ. ಆದರೆ ಅವೆಲ್ಲವೂ ಎಲ್ಲಿದೆಯಪ್ಪ ಅಂದರೆ ಏಕಾಶ್ರಯಗಳಾದ್ದರಿಂದ ಒಂದೇ ಕಲ್ಲಿನಲ್ಲಿ ಆಶ್ರಯವನ್ನು ಪಡ್ಕೊಂಡಿದೆ. ಗೊತ್ತಾನೆ? ಇದು ಬೇರೆ, ಆನೆ, ಕುದುರೆ, ಒಂಟೆ, ಸೈನಿಕರು, ದೇವತೆಗಳ ಸಾಲು, ಈ ರೀತಿಯಲ್ಲಿ ಬೇರೆ ಬೇರೆ ಕೆತ್ತನೆಗಳಿದ್ದರೂ ಕೂಡ ಅವೆಲ್ಲದಕ್ಕೂ ಆಶ್ರಯ ಯಾವುದು? ಆ ಒಂದು ಕಲ್ಲು. ಹೇಗೋ ಹಾಗೆ ಇಲ್ಲಿ
ಆಕಾರವಿದ್ದರೂ ಎಲ್ಲ ಏಕಾಶ್ರಯಗಳಾಗಿದ್ದು ಏಕಪಿಂಡತೆಯನ್ನು ಭಜಿಸುವಂತೆ. ಹೌದ್ ತಾನೆ? ಒಂದೇ ಕಲ್ಲಿನಲ್ಲಿ ಅವೆಲ್ಲ ಅಡಕವಾಗಿರುವಂತೆ ಈ ಚಿತ್ಪಿಂಡವಾದ ಲೋಕಲೋಕವೆಲ್ಲವೂ ಒಂದೇ ಒಂದಾದ ಘನತೆಯನ್ನು ಏಕಪಿಂಡತೆಯನ್ನು ಹೊಂದುವುದು. ಈ ಚಿತ್ಪಿಂಡವಾದ ಲೋಕಲೋಕವು ಚಿತ್ಪಿಂಡ ಯಾವುದು? ಜಗತ್ತುಗಳೆಲ್ಲವೂ ಚಿತ್ತಿನ ಪಿಂಡಗಳು. ಪಿಂಡ ಅಂದರೆ ಏನಿಲ್ಲಿ? ಅಲ್ಲಿ ಉತ್ಪತ್ತಿಯಾದಂಥ ಒಂದೊಂದು ಹೊಸ ಸೃಷ್ಟಿಗಳಿವೆಲ್ಲ. ಅದರಿಂದ ಇದನ್ನು ಚಿತ್ಪಿಂಡ ಅಂತ ಕರೀತಾರೆ ಲೋಕಗಳನ್ನ. ಚಿತ್ಪಿಂಡವಾದ ಲೋಕಲೋಕವೆಲ್ಲವೂ ಒಂದೇ ಒಂದಾದ ಘನತೆಯನ್ನು ಏಕಪಿಂಡತೆಯನ್ನು ಹೊಂದುವುದು. ಇವೆಲ್ಲ ಈ ಜಗತ್ತುಗಳೆಂಬ ಪಿಂಡಗಳೆಲ್ಲ ಎಲ್ಲಿದೆ? ಈ ಜಗತ್ತೆಂಬ ಸೃಷ್ಟಿಗಳೆಲ್ಲ ಎಲ್ಲಿದೆ? ಘನತರವಾದ ಆ ಚಿದ್ಘನವೆಂಬ ಬಂಡೆಯಲ್ಲಿ, ಆ ಪರಬ್ರಹ್ಮವೆಂಬ ಬಂಡೆಯಲ್ಲಿ ಎಲ್ಲವೂ ಇದೆ. ಅದನ್ನೇ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ ರಾಮನಿಗೆ. ಇನ್ನು ಮುಂದುವರೆದು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.